ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಮುಂದಿನ ವಾರ ನಾಮಿನೇಟ್ ಆಗಿರೋದು ಯಾರು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಕ್ಲಾರಿಟಿ ಇರಲ್ಲ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ಮುಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಯಾರು, ನಾಮಿನೇಷನ್ ಇಂದ ಸೇವ್ ಆಗಿರೋರು ಯಾರು, ಆಲ್ಮೋಸ್ಟ್ ಅಲ್ಲಿ ಈ ವಾರ ಸೇವ್ ಆದ್ರೆ ಇನ್ನು ಟಿಕೆಟ್ ಟು ಫೈನಲ್ ಟಾಸ್ಕ್ ಇರುತ್ತೆ. ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ವಾರ ಮಾತ್ರ ಸೇವ್ ಆದ್ರೆ. ಮತ್ತೆ ಆ ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳು ಯಾರು, ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಯಾರು, ರೀಸನ್ಸ್ ಅಂತೂ ಡಬ್ಬಾ ರೀಸನ್ಸ್ ಕೊಡ್ತಾರೆ ಬಿಡಿ. ಅದು ಎಸ್ಪೆಷಲಿ ಗಿಲ್ಲಿ ಕೂಡ ಅದೇ ರೀತಿ ಕೊಟ್ಟಿದ್ದ ಅಂತ ಅನಿಸ್ತಾ ಇತ್ತು ನಿನ್ನ ಎಪಿಸೋಡ್ ಅಲ್ಲಿ. ಖಂಡಿತವಾಗ್ಲೂ ರೀಸನ್ಸ್ ಅಂತೂ ಕರೆಕ್ಟ್ ಆಗಿಲ್ಲ, ಸಿಲ್ಲಿ ರೀಸನ್ಸ್ ಎಲ್ಲ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ರು. ಇನ್ನೊಂದು ವಿಷಯ ಕ್ಲಾರಿಟಿ ಮಾಡಕ್ ಇಷ್ಟಪಡ್ತೀನಿ ನಾನು. ರಾಶಿಕಾ ಆಗಿರ್ಬೋದು, ಮಾಳು ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಕ್ಯಾಪ್ಟನ್ಸ್ ಯಾರೆಲ್ಲ ಆಗಿದ್ದಾರೆ ಅವ್ರಿಗೆ ಫೇವರ್ ಆಗಿ ನಾಮಿನೇಟ್ ಮಾಡ್ತಾರೆ, ಅವ್ರ ಫೇವರ್ ಆಗಿ ಸೇವ್ ಮಾಡ್ತಾ ಇದಾರೆ. ಕಾವ್ಯ ಆಲ್ಮೋಸ್ಟ್ ಆಲ್ ರಾಶಿಕಾ ಮಾಡಿದ್ದು ಅದನ್ನೇ, ಮಾಳು ಮಾಡಿದ್ದು ಅದನ್ನೇ, ಕ್ಯಾಪ್ಟನ್ ಯಾರಿಗೆ ಚಾನ್ಸ್ ಸಿಕ್ಕಿತ್ತು ಅವರೆಲ್ಲ ಮಾಡಿದ್ದು ಅದನ್ನೇ, ಗಿಲ್ಲಿ ಕೂಡ ಮಾಡಿದ್ದು ಅದನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಲ ಕಾವ್ಯ ಅವ್ರು ಬಂದ್ರು, ಅದನ್ನು ಸೇವ್ ಮಾಡ್ಕೊಂಡು ಕುತ್ಕೊಂಡಿದ್ರು, ಅದೇ ರೀತಿ ಆಗ್ತಾ ಇತ್ತು. ಇನ್ನು ಎಸ್ಪೆಷಲಿ ನಾಮಿನೇಟ್ ವಿಷಯಕ್ಕೆ ಬರ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರೋ ಕಾರಣ ವಿಡಿಯೋಗಳು ಬಹಳ ಮಾಡ್ತಾ ಇಲ್ಲ, ಕ್ಷಮೆ ಇರಲಿ. ಐ ಥಿಂಕ್ ನಾಳೆಯಿಂದ ನಾನು ಅಪ್ಡೇಟ್ ಖಂಡಿತವಾಗ್ಲೂ ಕೊಡ್ತೀನಿ. ನಾಳೆಯಿಂದ ಕಂಟಿನ್ಯೂ ಆಗಿ ವಿಡಿಯೋಸ್ ಎಲ್ಲ ಮಾಡ್ತೀನಿ, ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಖ್ಯವಾಗಿ ನಾಮಿನೇಟ್ ಇಂದ ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳು ರಘು, ರಕ್ಷಿತಾ, ಕಾವ್ಯ, ಗಿಲ್ಲಿ, ಈ ಮೂರ್ ಜನ ಸೇವ್ ಆಗಿದ್ದಾರೆ. ಕ್ಯಾಪ್ಟನ್ ಗಿಲ್ಲಿ ಹೇಗೋ ಸೇವ್ ಆಗ್ತಾನೆ. ಸೇವ್ ಆಗಿರೋದ್ರೆ ಕಾವ್ಯ, ರಕ್ಷಿತಾ, ರಘು, ಈ ಮೂರ್ ಜನ ನಾಮಿನೇಟ್ ಆಗಿಲ್ಲ. ಇನ್ನು ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಯಾರು ಗೊತ್ತೇ ಇರುತ್ತೆ ನಿಮ್ಗೆ. ಅಂದ್ರೆ ಈ ಮೂರ್ ಜನ ಸೇವ್ ಆದ್ರೆ ಅವ್ರು ಮಿಕ್ಕಿರೋ ಯಾರಂತ. ಮೊದಲಾಗಿ ಧ್ರುವಂತು, ಧನುಷ್, ರಾಶಿಕಾ, ಅಶ್ವಿನಿ ಗೌಡ, ಸ್ಪಂದನ, 5 ಜನ ನಾಮಿನೇಟ್ ಆಗಿದ್ದಾರೆ. ಈ 5 ಜನ ಈ ಬಿಗ್ ಬಾಸ್ ಮನೆಯಿಂದ ಈ ವಾರ ಮನೆಯಿಂದ ಹೊರಗಡೆ ಹೋಗಲು ರೆಡಿ ಆಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಯಾರು ಹೋಗ್ತಾರಂತ ಕೇಳೋದಾದ್ರೆ ಸ್ಪಂದನ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಆದ್ರೆ ತುಂಬಾ ಸಲ ಸೇವ್ ಆಗಿದೆ ಸ್ಪಂದನ, ಈ ಸಲ ಕೂಡ ಸೇವ್ ಆಗಿದ್ರು. ಮತ್ತೆ ಈ ವಾರ ವೀಕೆಂಡ್ ಅಲ್ಲಿ ಕೂಡ ಸೇವ್ ಆಗ್ತಾರ ಹೇಳಕ್ಕಾಗಲ್ಲ. ಧ್ರುವಂತ್ ಹೋಗ್ಬೋದು, ಧನುಷ್ ಹೋಗ್ಬೋದು, ರಾಶಿಕಾ ಬೇಕಾದ್ರೂ ಎತ್ಬೋದು, ಗೊತ್ತಾಗಲ್ಲ. ಕಲರ್ಸ್ ಕೋಟ್ ಅಂತ ಸೇವ್ ಮಾಡ್ಕೊಂಡ್ರೆ. ಬಟ್ ನೋಡೋಣ, ಈ ವಾರ ಆದ್ರೂ ವೀಕ್ಷಕರ ಒಂದು ದೃಷ್ಟಿಯಿಂದ ಅಂದ್ರೆ ಸ್ಪಂದನ ಏನ್ ಆಡಲ್ಲ, ಏನ್ ಆಡ್ತಾ ಇಲ್ಲ, ಕಳಿಸ್ಬೇಕಂತ ತುಂಬಾ ಜನ ಎಲ್ಲ ಹೇಳ್ತಾ ಇದ್ರೆ. ಆ ಕಾರಣಕ್ಕೆ ಏನಾದ್ರು ಸ್ಪಂದಿಸ್ತಾರ ನೋಡ್ಬೇಕು. ಸ್ಪಂದಿಸಿ ಸ್ಪಂದನವನ್ನು ಹೆಲ್ಮೆಟ್ ಮಾಡ್ತಾರ, ಇಲ್ಲ ಅದೇ ರೀತಿ ಸೇವ್ ಮಾಡ್ಕೊಂತಾರ ಅಂತ ನೋಡ್ಬೇಕು. ವೋಟಿಂಗ್ ಅಂತೂ ಬರ್ತಾ ಇದೆ ಗುರು, ರಾಶಿಕಾಗಿಂತ ಸ್ಪಂದನಗೆ ಬೆಟರ್ ವೋಟ್ ಬರ್ತಾ ಇದೆ. ಇದಂತೂ ಸತ್ಯ, ನಂಬಲೇಬೇಕು ಕೂಡ. ನೋಡೋಣ ಏನೆಲ್ಲ ಮಾಡ್ತಾರ ಅಂತ. ಹೇಳ್ದಲ್ಲ, ಈ ವಾರ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳು 5 ಜನ. ಒಂದು ರಾಶಿಕಾ, ಸ್ಪಂದನ, ಅಶ್ವಿನಿ ಗೌಡ, ಧನುಷ್, ಧ್ರುವಂತು, ಈ 5 ಜನ ನಾಮಿನೇಟ್ ಆಗಿದ್ರೆ. ನನ್ನ ಪ್ರಕಾರ ಅಂದ್ರೆ ಈ ವಾರ ನಮ್ಮ ಸ್ಪಂದನ ಹೋಗಬಹುದು, ಇಲ್ಲ ಧ್ರುವಂತ್, ರಾಶಿಕಾ ಹೋಗ್ತಾರೆ. ಧನುಷ್ ಕಳ್ಸಲ್ಲ ಅಂತ ಅನ್ಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.